ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ರೆಮಿಸ್ಟಿರಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮಂಡೇ ನೈಟ್ ರಾಲಿ ಇವರ ನಡುವೆ ಒಂದು ಬ್ಯಾಸ್ಟೆಸ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ರೆಮಿಸ್ಟಿರಿ ಅವರು ರೋಮನ್ ರೈನ್ಸ್ ಅವ್ರನ್ನ ಮೀಟಿಂಗ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಅಂಡ್ ಈಗ ಆ ಒಂದು ಮೀಟಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಅಂಡ್ ಈಗ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಅವರಿಬ್ರು ಕೂಡ ಏನ್ ಮಾತಾಡಿದ್ರು ಅಂತ. ನಿಮ್ಮೆಲ್ಲರಿಗೂ ಕೂಡ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ, ಸೆಪ್ಟೆಂಬರ್ 14ನೇ ತಾರೀಕಿನ ಮಂಡೇ ನೈಟ್ ರೋ ನಮಗೆ ಮೆಕ್ಸಿಕೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ನ ಮೆಕ್ಸಿಕೋದಲ್ಲಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೆಕ್ಸಿಕೋ ಸಿಟಿಯಲ್ಲಿ ನಮಗೆ ಮಂಡೇ ನೈಟ್ ರೋ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ಆ ಒಂದು ಮಂಡೇ ನೈಟ್ ರೋ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಇದನ್ನ ರೆಮಿಸ್ಟಿರಿ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಹಿಸ್ಟೋರಿಕಲ್ ಟೂರ್ನಮೆಂಟ್ ನ ಮಾಡ್ತಾ ಇದೀವಿ ನಾವು ರೋಮನ್ ರೈನ್ಸ್ ಅವರ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ಗೆ. ಅಂಡ್ ಅವರು ಕೂಡ ಅವರ ಜೊತೆ ನಾನು ಮಾತಾಡಿದಾಗ ತುಂಬಾನೇ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಅವರು ತನ್ನ ಚಾಂಪಿಯನ್ಶಿಪ್ ನ ಸೆಪ್ಟೆಂಬರ್ 14ನೇ ತಾರೀಕಿನ ಮಂಡೇ ನೈಟ್ ರೋ ಏನು ಮೆಕ್ಸಿಕೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಲ್ಲಿ ಡಿಫೆಂಡ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ನನ್ನ ಜನಗಳಿಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ಅಂಡ್ ಅವರ ಒಂದು ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ಗೆ ಒಂದು ಟೂರ್ನಮೆಂಟ್ ನ ನಡೆಸ್ತಾ ಇದ್ದೀನಿ, ನಂಬರ್ 1 ಕಂಟೆಂಡರ್ಶಿಪ್ ಗೆ. ಅಂಡ್ ಆ ಒಂದು ಟೂರ್ನಮೆಂಟ್ ಅಲ್ಲಿ ಎಲ್ಲ ಜಗತ್ತಿನ ಬೆಸ್ಟ್ ಲುಚಾ ಡೋರ್ಸ್ ಗಳನ್ನ ನಾನು ಆಗ್ತಾ ಇದ್ದೀನಿ. ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್, NXT ಹಾಗೆ ಟ್ರಿಪಲ್ ಎ ಶೋಯಿನ ಎಲ್ಲಾ ಲುಚಾ ಡೋರ್ಸ್ ಗಳು ಕೂಡ ರೋಮನ್ ರೈನ್ಸ್ ಅವರ ಆ ಒಂದು ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ನ ನಂಬರ್ 1 ಕಂಟೆಂಡರ್ಶಿಪ್ ಗೆ ಆದಷ್ಟು ಬೇಗ ಒಂದು ಟೂರ್ನಮೆಂಟ್ ಅಲ್ಲಿ ಒಬ್ರನ್ನೊಬ್ರು ಫೇಸ್ ಆಫ್ ಮಾಡ್ತಾರೆ. ಅದರಲ್ಲಿ ಗೆದ್ದಂತಹ ಬೆಸ್ಟ್ ಲುಚಾಡೋರ್ ಸೆಪ್ಟೆಂಬರ್ 14ನೇ ತಾರೀಕು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ಗೆ ಅಂತ ನಮ್ಮ ರೆಮಿಸ್ಟಿರಿ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ರೋಮನ್ ರೈನ್ಸ್ ಅವರ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ಗೆ ನಮಗೆ ಒಂದು ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಬರೀ ಲುಚಾಡೋರ್ಸ್ ಗಳು ಮಾತ್ರ ಕಂಪೀಟ್ ಮಾಡ್ತಾರೆ. ಆ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ದವರು ಸೆಪ್ಟೆಂಬರ್ 14ನೇ ತಾರೀಕು ರೋಮನ್ ರೈನ್ಸ್ ಅವ್ರನ್ನ ಮಂಡೇ ನೈಟ್ ರಾಲಿ ಫೇಸ್ ಮಾಡ್ತಾರೆ. ನಿಜವಾಗ್ಲೂ ಮೆಕ್ಸಿಕೋಗೆ ಡಬ್ಲ್ಯೂ ಅವರು ಹೋಗ್ತಾ ಇದ್ದಾರೆ. ಅಂಡ್ ಮೆಕ್ಸಿಕೋ ಅಟ್ಮಾಸ್ಫಿಯರ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ನ ನೀವು ಯಾರಾದ್ರೂ ನೋಡಿದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ನೋಡ್ಬೇಕು ಗೈಸ್, ರೋಮನ್ ರೈನ್ಸ್ ಅವರ ಅಪೋನೆಂಟ್ ಆಗಿ ಡಬ್ಲ್ಯೂ ಅವರು ಯಾರನ್ನ ಚೂಸ್ ಮಾಡ್ತಾರೆ. ಕೆಲವೊಂದಷ್ಟು ನೇಮ್ಸ್ ಗಳನ್ನ ತಗೊಳ್ಳೋದಾದ್ರೆ ನಾನಿಲ್ಲಿ ಪೆಂಟಾ ಅವರ ನೇಮ್ ನ ತಗೋತೀನಿ. ಅಂಡ್ ಇದಾದ್ಮೇಲೆ ನಮ್ಮ ಎಲ್ಗ್ರಾಂಡಿ ಅಮೆರಿಕಾನೋ ಅವರ ನೇಮ್ ನ ತಗೋತೀನಿ. ಅಂಡ್ ಡಬ್ಲ್ಯೂ ಅವರು ನಮ್ಮ ಡೊಮಿನಿಕ್ ಮಿಸ್ಟರಿ ಅವ್ರನ್ನು ಕೂಡ ಕನ್ಸಿಡರ್ ಮಾಡಬಹುದು. ಏನೇ ಆಗ್ಲಿ, ಪೆಂಟಾ ಅವರು ಈಗ ಹೈ ಸ್ಟೇಕ್ ಅಲ್ಲಿ ಇದ್ದಾರೆ ಅಂತ ಅನ್ಕೋತೀನಿ. ಅವರಾದ್ಮೇಲೆ ನಮ್ಮ ಎಲ್ಗ್ರಾಂಡಿ ಅಮೆರಿಕಾನೋ ಅವರನ್ನು ಕೂಡ ಡಬ್ಲ್ಯೂ ಅವರು ಬುಕ್ ಮಾಡಬಹುದು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಮಂಡೇ ನೈಟ್ ರೋ ನ ಎಪಿಸೋಡ್ ಅಲ್ಲಿ, ಅದು ಕೂಡ ಮೆಕ್ಸಿಕೋದಲ್ಲಿ. ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಒಂದು ಟೂರ್ನಮೆಂಟ್ ನ ಡಬ್ಲ್ಯೂ ಅವರು ಯಾವ ರೀತಿ ಆರ್ಗನೈಸ್ ಮಾಡ್ತಾರೆ ಅಂತ ನೋಡೋದಕ್ಕೆ. ಅಂಡ್ ಪ್ರಾಬಬ್ಲಿ ಇದೇ ರೀತಿಯ ಟೂರ್ನಮೆಂಟ್ ನ ನಮ್ಮ CM ಪಂಕ್ ಅವ್ರಿಗೂ ಕೂಡ ಡಬ್ಲ್ಯೂ ಅವರು ಆರ್ಗನೈಸ್ ಮಾಡಬಹುದು. ಯಾಕಂದ್ರೆ ಸ್ಮ್ಯಾಕ್ ಡೌನ್ ಕೂಡ ಮೆಕ್ಸಿಕೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಹೊಸ ಬಿಯರ್ಡ್ ಲುಕ್ ನಿಜವಾಗ್ಲೂ ಸೈಕ್ ಅನಿಸ್ತು ನನಗಂತೂ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಕಂಪನಿಯಿಂದ ಸ್ವಲ್ಪ ಬ್ರೇಕ್ ನ ತಗೊಂಡು ಹಾಲಿವುಡ್ ಕಡೆ ಸ್ವಲ್ಪ ಶಿಫ್ಟ್ ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ಇಲ್ಲಿ ಚೆನ್ನಾಗಿ ಅವರಿಗೆ ಬುಕಿಂಗ್ ಸಿಗ್ತಾ ಇಲ್ಲ, ಅಲ್ಲಿ ಅವ್ರಿಗೆ ಅವಕಾಶಗಳು ಸಿಗ್ತಾ ಇದೆ. ಅಂಡ್ ಅಲ್ಲಿಗೆ ಅವರು ಕಾನ್ಸಂಟ್ರೇಟ್ ನ ಮಾಡ್ತಾ ಇದ್ದಾರೆ. ಸೊ ಯಾವುದೋ ಒಂದು ಮೂವಿಗೋಸ್ಕರ, ಮೂವಿಯ ರೋಲ್ಗೋಸ್ಕರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಈ ರೀತಿ ಫೇಶಿಯಲ್ ಏರ್ ನ ಗ್ರೋ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕಡಕ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಬಟ್ ನಾವಂತೂ ಡಬ್ಲ್ಯೂ ಕಂಪನಿಯಲ್ಲಿ ಅವರನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದೀವಿ. ಹೋಪ್ಫುಲಿ ಡಬ್ಲ್ಯೂ ಅವರು ಆದಷ್ಟು ಬೇಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಕೇಳ್ಕೋಬೇಕು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನ ನೀವು ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಜಾನ್ ಸಿನಾ ಅವರು ಬ್ರಾಕ್ ಲೆಸ್ನರ್ ಹಾಗೆ AJ ಸ್ಟೈಲ್ ಅವರಿಗೆ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗೈಸ್, ಕಳೆದ ಒಂದು ವರ್ಷದಲ್ಲಿ ನಾವು 3 ಲೆಜೆಂಡ್ಸ್ ಗಳ ರಿಟೈರ್ಮೆಂಟ್ ನ ನೋಡಿದ್ವಿ. ಅದರಲ್ಲಿ ಒಂದು ಜಾನ್ ಸಿನಾ, ಇನ್ನೊಂದು ಬ್ರಾಕ್ ಲೆಸ್ನರ್, ಇನ್ನೊಂದು AJ ಸ್ಟೈಲ್. ನಿಜವಾಗ್ಲೂ ಕಳೆದ ಡಿಸೆಂಬರ್ ಇಂದ ಇಲ್ಲಿವರೆಗೂ ಕೂಡ 3 ಲೆಜೆಂಡ್ಸ್ ಗಳು ರಿಟೈರ್ಡ್ ಆಗಿದ್ದಾರೆ. ಗೋಲ್ಡ್ಬರ್ಗ್ ಅವ್ರನ್ನ ಜಾಸ್ತಿ ಮೆನ್ಷನ್ ಮಾಡ್ತಾ ಇಲ್ಲ, ಯಾಕಂದ್ರೆ ಡಬ್ಲ್ಯೂ ಅವರು ಒಂದು ಟೈಪಲ್ಲಿ ಗೋಲ್ಡ್ಬರ್ಗ್ ಅವ್ರನ್ನ ತೆಗೆದೇ ಹಾಕ್ಬಿಟ್ಟಿದ್ದಾರೆ. ಬಟ್ ಏನೇ ಆಗಲಿ 3 ಲೆಜೆಂಡ್ಸ್ಗಳು ರಿಟೈರ್ಡ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ್ಯಂಡ್ ಈ ಒಂದು ಫೋಟೋಸ್ಗಳು ಕೂಡ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಅಷ್ಟೇ ಫೀಲ್ ಕೂಡ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಬೇಜಾರಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ರೋಮನ್ ರೈನ್ಸ್ ಅವರ ಸಮ್ಮರ್ ಸ್ಲ್ಯಾಮ್ ಮ್ಯಾಚ್ ಮುಗಿದ ಮೇಲೆ ಆದಂತಹ ಒಂದು ವಿಡಿಯೋ
ವೈರಲ್ ಆಗ್ತಾ ಇದೆ. ರೋಮನ್ ರೈನ್ಸ್ ಅವರು ಕ್ಯಾಮ್ರಾನ ನೋಡ್ಕೊಂಡು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಐ ಆಮ್ ಮ್ಯಾನ್ ಆಫ್ ಮೈ ಹೌಸ್, ನಾನೇ ಈ ಒಂದು ಹೌಸ್ ನ ರನ್ ಮಾಡೋದು, ಇಲ್ಲಿ ತುಂಬಾ ಜನ ಬರ್ಬಹುದು ಇದನ್ನ ರನ್ ಮಾಡೋದಕ್ಕೆ, ಬಟ್ ಓನ್ಲಿ ಒನ್ ಮ್ಯಾನ್ ಕ್ಯಾನ್ ರನ್ ದಿ ಹೌಸ್. ಅಂಡ್ ಅದು ಯಾರು ಅಂತ ನಿಮ್ಗೆ ಗೊತ್ತಿರಬಹುದು, ಅದು ಟ್ರೈಬಲ್ ಚೀಫ್, ನಾನೇ ಇಲ್ಲಿ ಶಾರ್ಟ್ಸ್ ಗಳನ್ನ ತಗೊಳ್ಳೋದು ಅಂತ ರೋಮನ್ ರೈನ್ಸ್ ಅವರು ಎಲ್ಲರಿಗೂ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಯಾರು ಬೇಕಾದ್ರೂ ಇರಬಹುದು, ಬಟ್ ಈ ಒಂದು ಡಬ್ಲ್ಯೂ ಮನೆಯ ಯಜಮಾನ ನಾನೇ ಈ ಒಂದು ಮನೆನ ಮುಂದೆ ನಿಂತ್ಕೊಂಡು ನಡೆಸ್ತಾ ಇರೋದು, ನಾನೇ ಯಜಮಾನ ಅಂತ ರೋಮನ್ ರೈನ್ಸ್ ಅವರು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನಮಗೆ ಅದು ಗೊತ್ತು ಕೂಡ ಆಗ್ತಾ ಇದೆ, ಯಾಕಂದ್ರೆ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆದಾಗಿಂದನೂ ಕೂಡ ಅವರೇ ಕಂಪನಿಯ ಫೇಸ್ ಆಗಿರೋದು. ಯಾರು ಏನೇ ಹೇಳ್ಕೊಂಡು ತಿರುಗಿದ್ರು ಕೂಡ ರೋಮನ್ ರೈನ್ಸ್ ಅವರೇ ಕಂಪನಿಯ ಫೇಸು. ಅದು ನೀವು ಕೂಡ ಅರ್ಥ ಮಾಡ್ಕೋಬೇಕು, ನಾವು ಕೂಡ ಅರ್ಥ ಮಾಡ್ಕೊಳ್ಳಬೇಕು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.